ಮಾಡದೆ ಬೋಧಿಸುತ್ತ ಜನರ ವೇದಾಮತಿ ಕೇಳುತ್ತಿರುವ ಸಾಧನೆ ಗುಡಿಗೆ ಮಣಿಯುವೆನು ಸಾಧು ನಿಜ ಗುಡಿಗೆ ಮಣಿಯುವೆನು ನಿಜವನ್ನ ಸುಮಾಸಿ ನಿಜ ಗುಡಿಯ ಗ್ರಂಥವನ್ನು ನಿಜವಾಗಿ ಬೇಡಿ ನಿಜ ಧರ್ಮನ ಮೊಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನು ಸುಜನರಿಗೆ ನಿತ್ಯ ನಮಿಸುವೆನು ಭಕ್ತ ಜೀವನಿಗೆಲ್ಲ ಅದ್ವೈತ ಬೋಧನೆ ಸುಂದರನಾಗಿ ಕೈದ ಶ್ರೀ ಜಗಸಿದ್ಧ ಸಿದ್ಧರುಡರಿಗೆ ನಮನಪ್ಪೆ ಸಿದ್ಧರುಡರಿಗೆ ನಮನಪ್ಪೆ ಬಾಳ ಬಲ ವೇದಾಂತಕ್ಕೆ ಸರಿ ಬಾಳ ಗಂಜನೆಗೆ ತನಕ ಬಾಳ ಕೂಗುತ್ತಲಿರ್ಪನೆ ಶಾಸ್ತ್ರವೆಂಬುವ ನದಿಗಳು ಬಾಳ ಶಕ್ತಿಯ ಸುಮಗರ್ಜನೆ ಬಾಳ ಕೇಳಿದ ಬಳಿಕ ಕೂಗವು ಬಾಳ ಕೇಳಲು ಬೇಕು ಎಂಬ ಶಾಸ್ತ್ರವನ್ನು ಗುರುವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಮೂರ್ತಯೇ ನಮಃ ಜಗದಾದಿ ಜಗದ್ಗುರು ಅದ್ವೈತ ಸಾರ್ವಭೌಮ ಭಕ್ತರ ಮುಕ್ತರ ಕಲ್ಪವೃಕ್ಷ ಕಾಮಧೇನು ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀ ಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಸದ್ಗುರು ಶಿವಪುತ್ರ ಮಹಾಸ್ವಾಮಿಗಳ ಶ್ರೀ ಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠರು ಬ್ರಹ್ಮಲೀನರು ಸದ್ಗುರು ಬಸವಾನಂದ ಮಹಾಸ್ವಾಮಿಗಳ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮದ್ ಭಗವದ್ಗೀತಾ ಎನ್ನುವ ಗ್ರಂಥದ 10ನೇ ಅಧ್ಯಾಯದ 4 ಮತ್ತು 5ನೇ ಶ್ಲೋಕದಲ್ಲಿ ನಿನ್ನೆ ದಿನ ಸುಮಾರು 20 ವಾಕ್ಯಗಳ ಅರ್ಥವನ್ನು ನಮ್ಮ ಅನುಭವಕ್ಕೆ ತರುವಂತೆ ಹೇಳಿ ಅಲ್ಲಿ ಸುಖ ಅಂದರೆ ಯಾವುದು, ದುಃಖ ಅಂದರೆ ಯಾವುದು, ಭಾವ ಅಭಾವ, ಅಭಯ ಅಹಿಂಸಾ ಅನ್ನುವಂಥ ಹಲವು ವಾಕ್ಯಗಳನ್ನು ಹೇಳ್ತಾ ಬಂದರು. ಭಯ ಇತ್ತು ಅಂದರೆ ಏನಾಗ್ತದಂದರೆ ಪೂಜ್ಯರಿಂದ ಮತ್ತು ರಾಜರಿಂದ ಲೋಕದಿಂದ ಆತ ವಂಚಿತನಾಗುತ್ತಾನೆ. ಯಾವ ಕಾರಣಕ್ಕಾಗಿ ಭಯ ಇತ್ತು ಅಂದರೆ, ಅದೇ ನಿರ್ಭಯ ಇತ್ತು ಅಂದರೆ ಯಾವುದೇ ರೀತಿಯ ಅನಿಷ್ಟದಲ್ಲಿ ಶಂಕೆಯಿಂದ ಉಂಟಾಗುವ ಅಂತಃಕರಣದ ಅವಿಚಲ ಹಾಗೂ ದೃಢಭಾವಕ್ಕೆ ಅಭಯವೆನ್ನುತ್ತಾರೆ. ಮೋಕ್ಷದ ಅಪೇಕ್ಷೆ ಇರುವಂಥ ಹೇ ಅರ್ಜುನ, ನಿನ್ನ ಸ್ವರೂಪ ಸಾಕ್ಷಾತ್ಕಾರವನ್ನು ಅರ್ಥ ಮಾಡಿಕೊಂಡು ಅನುಭವಿಸಿ
ನಾನು ಯಾರು ಅಂತ ನೀ ತಿಳಿಬೇಕಾಗಿದ್ರೆ ಈ ಗುಣಗಳಲ್ಲಿ ಯಮನಿಯಮ ಅನ್ನುವಂಥ ದಶಭಾವ ಲಕ್ಷಣಗಳನ್ನೇ ಇಲ್ಲಿ ಸಂಕ್ಷಿಪ್ತವಾಗಿ ಹೇಳ್ತಾ ಬಂದಾರ. ಯಾಕಂದರೆ ನಾವು ಸಾಧಕನಿಗೆ ಮಹಾಶಕ್ತಿಯನ್ನು ಉಂಟು ಮಾಡುವಂಥದ್ದು, ಬಲ ಕೊಡ್ತಕ್ಕಂಥದ್ದು ಯಾವುದು ಅಂದರೆ ಅದು ಅಭಯ ಅಂದರು. ಅಂದರೆ ಭಯರಹಿತವಾಗಿರಬೇಕು. ನಮಗೆ ಯಾಕೆ ಭಯ ಆಗ್ತದೆ ಕೆಲವು ಸಮಯದಲ್ಲಿ ಅಂದರೆ ಆ ಗುಣಗಳ ಅಭಾವದಿಂದನೇ ಭಯ ಆಗ್ತದೆ. ಪೊಲೀಸರನ್ನು ನೋಡಿದ್ರೆ ಯಾರಿಗೆ ಭಯ ಆಗ್ತದಂದರೆ ಯಾವನು ಕಳ್ಳನ ಅವನಿಗೆ ಭಯ ಆಗ್ತದೆ. ಕಳ್ಳತನವೇ ಮಾಡದಂಥ ಎಷ್ಟೋ ಜನ ವ್ಯಕ್ತಿಗಳಾರ ಅವರೆಲ್ಲರೂ ನಿರ್ಭಯ ನೋಡ್ರಿ. ಅಂದರೆ ನಾವು ಸಂಕುಚಿತ ಭಾವ, ಭಯ, ಭೀತಿ ಯಾಕೆ ಆಗ್ತದಂದರೆ ನಮ್ಮಲ್ಲಿ ಗುಣಗಣ ನಿನ್ನೆ ಹೇಳಿವಲ್ಲ, ಆ ಗುಣಗಳ ಸಮೂಹ ಇಲ್ಲಂದರೆ ಅಂಥ ಸಮಯದಲ್ಲಿ ನಮ್ಮನ್ನು ಏನೇನು ಮಾಡ್ತದೆ. ಕುಂತ ಜಾಗದಿಂದ ಎದ್ದಾದರೂ ಕಳಿಸ್ತದ, ಅಥವಾ ಮತ್ತೆ ಇನ್ನೊಂದು ಯೋಜನೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತದೆ, ಅಥವಾ ಆ ವಾಕ್ಯಗಳಲ್ಲಿ ಸಂಶಯದಿಂದ ಏನಾದರೂ ತಪ್ಪನ್ನು ಕಂಡುಹಿಡಿಯಬೇಕಂತ ಮನಸ್ಸು ಲೆಕ್ಕ ಮಾಡ್ತದ. ಅಷ್ಟು ಮಾಡ್ತದ ಒಂದು ಭಯ ಅಂತಕ್ಕಂಥದ್ದು. ಅದೇ ರೀತಿ ಅಹಿಂಸಾ ಅನ್ನುವಂಥದ್ದು ಮೊದಲಿರಬೇಕು. ಅಹಿಂಸೋ ಪರಮೋ ಧರ್ಮ ಅಂತ ಅವರು ಹೇಳಿದ್ರು ಕೂಡ ಇಲ್ಲಿ ನಾವು ಹಿಂಸೆಯನ್ನು ಅಂದರೆ ಇನ್ನೊಬ್ಬರಿಗೆ ಕಷ್ಟವನ್ನು ಕೊಡ್ತೀವಿ. ಯಾವುದರಿಂದ ಕಷ್ಟ ಆಗ್ತಾವಂದರೆ ಶರೀರದಿಂದ, ವಚನದಿಂದ ಮತ್ತು ಮನಸ್ಸಿನಿಂದ. ಇವು ಮೂರು ಕಾರಣಗಳಿಂದ ಹಿಂಸೆಯನ್ನು ಮಾಡ್ತೀವಿ. ಮೂರು ಕಾರಣಗಳಿಂದ ಅಹಿಂಸೆಯನ್ನು ಕೂಡ ನಾವು ಮಾಡಬಹುದು. ಅಹಿಂಸೆ ಅಂದರೆ ಏನರ್ಥ ಅಂದರೆ ಈ ಮೂರು ಕಾರಣಗಳಿಂದ ಯಾರಿಗೂ ನಾವು ಪೀಡೆಯನ್ನು ಉಂಟು ಮಾಡದಿರುವುದು, ಯಾರಿಗೂ ಕಷ್ಟ ಕೊಡುವ ಪ್ರಯತ್ನ ಮಾಡಬಾರ್ದು ಅಂತ ಮಹಾತ್ಮ ಹೇಳ್ತಾರೆ. ಇದನ್ನು ನಿಜವಾಗಿ ನೋಡಿದರೆ ನಾವು ಎಲ್ಲಕ್ಕೂ ಹಿಂಸೆಯನ್ನು ಕೊಡ್ತಾ ಬಂದೀವಿ. ಈ ಅಹಿಂಸಾ ಅನ್ನುವಂಥದ್ದು ಮಾರ್ಗ ಯಾರಲ್ಲಿ ಯಾರಂದರೆ ಯಾರು ತನ್ನ ಸ್ವರೂಪ ಸಾಕ್ಷಾತ್ಕಾರವನ್ನು ಮಾಡಿಕೊಂಡರೋ ಅವರಲ್ಲಿ ಮಾತ್ರ ವೇದಗಳಲ್ಲಿ ಹಿಡಿದು ಅಹಿಂಸೋ ಪರಮೋ ಧರ್ಮ ಅಂತ ವೇದಗಳಲ್ಲಿ ಅದಕ್ಕೆ ಹೇಳ್ಯಾರ. ನಾವು ಇಲಿ, ಇರುವೆ, ಹಾವು, ಚೋಳುಗಳನ್ನು ಕೊಲ್ಲೋದಕ್ಕೆ ಅಹಿಂಸೆ ಅಂತ ಹೇಳಿಲ್ಲ, ನೀ ಕೊಲ್ಲಬೇಕು ಅಂತ. ಕರುಣೆಯವರಲ್ಲಿ ಜೀವರೋಳು ಅಂತ ನಿಜಗುರು ಹೇಳ್ಯಾರಲ್ಲ. ಕರುಣೆ ಇರಬೇಕು, ಎಲ್ಲಿ ಕರುಣೆ ಇರಬೇಕು, ಎಲ್ಲಿ ಇರಬಾರದು ಅಂತ ಅದಲ್ಲ. ಮಹಾತ್ಮರ, ಜ್ಞಾನಿಗಳ, ಸಂತರ ಅವರ ಮೇಲೆ ನಿನ್ನ ಕರುಣೆ ಇರಲಿ. ಯಾಕಂದರೆ ಅವರು ಈ ಜಗತ್ತಿನಲ್ಲಿ ಎಲ್ಲ ವಸ್ತುಗಳಲ್ಲಿ ಮುಖ್ಯವಾದಂಥ ಮುತ್ತು ರತ್ನಗಳಿದ್ದಂತೆ. ಹಾಗಾಗಿ ಅವರ ಮೇಲೆ ಕರುಣೆಯನ್ನಿಡು. ಯಾಕಂದರೆ ಅವರಿಗೆ ಯಾವ ರೀತಿ ಹಿಂಸೆಯನ್ನು ಮಾಡುವ ಪ್ರಯತ್ನ ನೀವು ಮಾಡಿದರೆ ನೀನು ಜನ್ಮಾಂತರದಲ್ಲಿ ಭಸ್ಮಾತಿದ್ದೆ. ಅವರಿಗೆ ನೀನು ಮೂರು ಕಾರಣದಿಂದ ಏನು ಯಾವುದೇ ಪ್ರಕಾರ ಕಷ್ಟ ಆಗಬಾರದು, ಅಂಥವರಿಗೆ ಮನಸ್ಸು ನೋಯಿಸಬಾರದು. ಅದು ಅಹಿಂಸೆ ಅಂತ ಅರ್ಥ ಮಾಡು. ಈ ರೀತಿ ಸಮತಾ ಭಾವನೆಯಿಂದ ಕೂಡಿಕೊಂಡು ಯಾವಾಗಲೂ ದೊರಕೊಳ್ಳಲೇ ಅದರೊಳು ಸಂತುಷ್ಟಿ ಅಥವಾ ಸಂತೃಪ್ತಿ. ಹೇಗೆ ಬದುಕು ಅಂತಾರೆ ಮಹಾತ್ಮರಂದರೆ, ಶ್ರೀ ಆಯಿತೆಂದು ಉತ್ಸಾಹದಿಂದ ಉಬ್ಬದೆ
ಸಂಪತ್ತು ಬಂದದ ನಮಗಂತ ಬಹಳ ಉತ್ಸಾಹ, ಬಹಳ ಸಂತೋಷದಿಂದ ಆನಂದದಿಂದ ನೀನು ಉತ್ಸಾಹದಿಂದ ಉಬ್ಬದೆ. ಉಬ್ಲಿಕ್ಕೆ ಹೋಗಬೇಡ, ಇರ್ಲಂತ. ಕಾರಣ ಉಬ್ಬು ಅನ್ನುವುದು ಎಷ್ಟು ದುಃಖ ಕೊಡ್ತದಂದರೆ, ಪ್ರಾಪಂಚಿಕವಾಗಿ ನಾವು ನೀವು ವಿಚಾರ ಮಾಡಿದರೆ ನಾವು ಕುಡಿದಂಥ ನೀರು, ಊಟ ಮಾಡಿದಂಥ ಅನ್ನ ಎಷ್ಟು ಇರಬೇಕು ದೇಹದಲ್ಲಿ ಅಷ್ಟೇ ಇತ್ತು ಅಂದರೆ ಸಂತೋಷ. ಹೆಚ್ಚಿಗಾಯ್ತು ಅಂದರೆ ಉಬ್ಬುತ್ತದೆ. ಉಬ್ಬಿದಾಗ ಎಷ್ಟು ದುಃಖ ಆಗ್ತದೆ. ಅನ್ನನೇ ಇಷ್ಟು ಹೆಚ್ಚಾಯಿತು ಅಂತ ಏನಾನ ಸಂತೋಷಕ್ಕಾಗಿ ಬಾಯಿ ರುಚಿಗಾಗಿ ಉಂಡು ನಿನ್ನ ಗತಿ ಏನಾಗ್ತದೆ? ಮತ್ತೇನು ಸಂಪತ್ತು ಹೆಚ್ಚಾಯ್ತು ಅಂತ ಉಬ್ಬಿಬಿಟ್ರೆ ಭಾಳ ದುಃಖ ಕೊಡ್ತದೆ. ಯಾಕಂದರೆ ಕೆಟ್ಟಿ ತಂದು ಮನನೊಂದು ಒಂದಿಲ್ಲ ಒಂದು ದಿವಸ ಕೆಡ್ತದ. ಸಂಪತ್ತೇನದ ಕೆಡ್ತದ. ಸಂಪತ್ತು ಏನಾದ್ರೂ ಕೆಡಲಿ ಅಥವಾ ಕೆಡದೇ ಇರಲಿ ಮಾರಾಯ, ಆ ಸಂಪತ್ತನ್ನು ಗಳಿಸಿದಂಥ ಪಡೆದಂಥವ ನೀನೇ ಸತ್ತೋತಿದ್ದೆಲ್ಲ, ಅದನ್ನು ವಿಚಾರ ಮಾಡುವಂತ ಮಹಾತ್ಮ ಹೇಳ್ತಾರೆ. ನಾವೇ ಸತ್ತೋಗ್ತೇವಿಲ್ಲ. ಹಾಗಾಗಿ ನಿಮ್ಮದೊಂದು ಸಮತಾ ಗುಣ ಎನ್ನದೊಂದು ಪೊರ್ದೀಪದು ಹೇಳ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ದೇವ ಅಂತ ಸಿದ್ದರಾಮ ದೇವರು ಹೇಳ್ತಾರೆ. ಅವರು ಅದಕ್ಕೆ ನೀನು ಸಮತಾ ಗುಣದಿಂದ ಬದುಕಬೇಕು. ನಾವು ಬಡತನ ಬಂತು ಅಂತ ಕುಗ್ಗಂಗಿಲ್ಲ, ಸಿರಿವಂತಿಕೆ ಬಂತಂದ್ರೆ ಹಿಗ್ಗಂಗಿಲ್ಲ. ಯಾಕೆ ಹಿಗ್ಗೋದಿಲ್ಲ ಕುಗ್ಗೋದಿಲ್ಲ ಅಂದರೆ ಇವೆರಡೂ ಕೂಡ ಅನಿತ್ಯವಾದದ್ದು, ಶಾಶ್ವತವಾದವುಗಳು ಅಲ್ಲ. ಹಾಗಾಗಿ ಏನು ಭಗವಂತ ಪರಮಾತ್ಮ ಹಿಂದಿನ ಜನ್ಮದ ಯಾವ ಕರ್ಮಾನುಸಾರವಾಗಿ ಕೊಟ್ಟನ ಭಗವಂತ, ಈ ಜನ್ಮದ ಅನುಸಾರವಾಗಿ ಕೊಟ್ಟಿಲ್ಲ. ಹಿಂದಿನ ಜನ್ಮದ ಕರ್ಮಾನುಸಾರವಾಗಿ ಪಾಪ ಪುಣ್ಯಾನುಸಾರವಾಗಿ ಏನು ಕೊಟ್ಟನ ಅದರಲ್ಲೇ ಪ್ರಸನ್ನ ಚಿತ್ತದಿಂದ ಭಾಳ ಮನಸ್ಸಿಗೆ ನೋವನ್ನು ಮಾಡಿಕೊಳ್ಳಲಾರದೆ ನಿಜವಾಗಿ ತುಷ್ಟಿ ಕೊಡುವ ಸಾಧನವೆಂದರೆ ಆತ್ಮಜ್ಞಾನ. ಇದರಲ್ಲಿ ನಿನಗೆ ಆನಂದ ಕೊಡ್ತದಂದ್ರೆ ಆತ್ಮಜ್ಞಾನ ಇದ್ದವರಿಗೆ ಮಾತ್ರ ಇವೆರಡರಲ್ಲಿ ಸಮತ್ವದಿಂದಿರಕ್ಕೆ ಬರ್ತದೆ. ಫಲ ಮಾಲಿನಿಂದಾಗ ದುಃಖ ಇಲ್ಲ, ತಗೊಂಡಿಂದಾಗ ಸುಖ ಇಲ್ಲ. ಮೊದಲೆಂಗ ಈಗಂಗ, ಇದು ಸಮತ್ವ ಭಾವ ಅಂತಾರೆ. ಹಾಗೆ ಆತ್ಮಜ್ಞಾನಿಯೇ ನಿತ್ಯವಾದ ತೃಪ್ತಿಯನ್ನು ಪಡಲಿಕ್ಕೆ ಸಾಧ್ಯ ಆದ ವಿನ ವಿಷಯಗಳಿಂದ ಬಂದಂಥ ಸುಖ ಅನಿತ್ಯವಾದದ್ದು ಅಂತ ನೀ ತಿಳ್ಕೊಂಡು ಆ ಏನು ತುಷ್ಟಿ ಸಂತೋಷವನ್ನು ಈ ರೀತಿ ತಿಳ್ಕೊಂಡು ಪಡ್ಕೋ. ಅದಕ್ಕೆ ಮಹಾತ್ಮರು ದುಃಖ ಯಾವುದು ಸುಖ ಯಾವುದು ಅಂದರೆ ಸಾಕೆಂದರೆ ಸುಖ, ಬೇಕೆಂದರೆ ದುಃಖ ಅಂತ ಎರಡೇ ವಾಕ್ಯದಲ್ಲಿ ಸುಖ ದುಃಖಕ್ಕೆ ಹೇಳಿಬಿಟ್ರು. ಹೀಗೆ ಮತ್ತು ಒಳ್ಳೆಯ ತಪ ಗುಣಗಳು ನಿಮ್ಮಲ್ಲಿರಬೇಕು ಅಂತ ಹೇಳ್ತಾರೆ ಅವರು. ತಪ ಅಂದ್ರೆ ಏನು? ನಮ್ಮ ಧರ್ಮವನ್ನು ಪರಿಪಾಲಿಸುವಾಗ ಬರುವ ಕಷ್ಟಗಳನ್ನು ಶಾಂತರಿಯಿಂದ ಸಹನ ಮಾಡುವುದಕ್ಕೆ ತಪಸ್ಸೆನ್ನುತ್ತಾರೆ. ನಮ್ಮ ಧರ್ಮವನ್ನು ನಾವು ಪಾಲಿಸುವಾಗ ಹೆಣ ಮಲಗ್ತದ. ಧರ್ಮ ಅಂದ್ರೇನು? ನಮ್ಮ ಜ್ಞಾನ ಅಂತ. ನಮ್ಮ ಜ್ಞಾನವನ್ನು ನಾವು ಪರಿಪಾಲನೆ ಮಾಡಬೇಕು, ಜ್ಞಾನವನ್ನು ಪಡಿಬೇಕನ್ನುವ ಸಂದರ್ಭದಲ್ಲಿ ಬರುವ ಕಷ್ಟಗಳು ಒಂದಲ್ಲ ಎರಡಲ್ಲವು, ಬಹಳ ಬರ್ತವೆ. ಅಂಥ ಸಮಯದಲ್ಲಿ ಸಹನ, ಶಾಂತಿಯಿಂದ ಸಮಾಧಾನ ಮಾಡುವುದಕ್ಕೆ ತಪಸ್ಸು ಅಂತ. ಕಷ್ಟಗಳು ಬರ್ತಾವ. ದೇವತೆ, ಬ್ರಹ್ಮಜ್ಞಾನಿ, ಗುರು ಮತ್ತು ವಿದ್ಯಾವಂತರ
ಸೇವೆ ಏನದ, ಬ್ರಹ್ಮಚರ್ಯ, ಪವಿತ್ರತೆ, ವಿನಮ್ರತೆ ಮತ್ತು ಅಹಿಂಸೆ ಇವೆಲ್ಲವೂ ಶಾರೀರಿಕ ತಪಗಳು. ಇವೆಲ್ಲ ಸಂದರ್ಭ ಮಾಡುವಾಗ ಶರೀರದಿಂದ ಮಾಡುವ ತಪಸ್ಸುಗಳು. ನೀನು ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಅಂದರೆ ನಿನ್ನ ಬ್ರಹ್ಮಚರ್ಯ ನಷ್ಟ ಆಗ್ತದ, ನಿನ್ನ ಸೇವೆ ಹೋಗ್ತದ, ನಿನ್ನ ವಿದ್ಯೆ ನಷ್ಟ ಆಗ್ತದ, ಬ್ರಹ್ಮಜ್ಞಾನಿ ಗುರುಗಳು ಕೂಡ ನಿನ್ನಿಂದ ದೂರ ಆಗ್ತದೆ. ಆ ಥರ ಇಲ್ಲ. ಸೂಕ್ಷ್ಮ ಮತಿಗಳಾದಂಥ ಬಂಧುಗಳು ಯಾರೋ ಮನೆಗೆ ಬಂದಂಥ ಸಂದರ್ಭದಲ್ಲಿ ಅವರ ಮನೆಯಲ್ಲಿ ನಡೆದಂಥ ಅಶಾಂತಿಯನ್ನು ನೋಡಿ 4 ದಿನ ಇರ್ಲಿಕ್ಕೆ ಬಂದವನು 2 ದಿನದಾಗ ನಾವು ಹೋಗ್ತಾನಂತ ಬರುವಾಗ ಏನಂತ ಬಂದಾನ, 4 ದಿನ ಇದ್ದೇ ಬರೋಣಂತ ಬಂದಾನ. ಆದರೆ ಇಲ್ಲಿ ಗೊತ್ತಾಗ್ತದೆ ಶರೀರದಿಂದ ಏನು ನಡೆದದ, ವಾಣಿಯಿಂದ ಏನು ನಡೆದದ, ಮನಸ್ಸಿನಲ್ಲಿ ಏನಾದ, ಎಷ್ಟು ಅರ್ಥ ಮಾಡ್ಕೊಂಡು ಬರ್ತೇನಮ್ಮ. ನಾನೇನು ಇರ್ಬೇಕಂತ ಬಂದಿದ್ದೆ, ಸ್ವಲ್ಪ ಅರ್ಜೆಂಟ್ ಕೆಲಸ ಬಂದದ, ಮತ್ತೊಮ್ಮೆ ಬರ್ತಾನಂತೇಳಿ ಹೋಗ್ತಾರಿಲ್ಲ. ಬಂಧುಗಳಾದವರು ಬಂದುಂಡು ಹೋಗುವಂಥವರೇ ಇಷ್ಟು ವಿಚಾರ ಮಾಡ್ತಂದ್ರೆ ಬ್ರಹ್ಮಜ್ಞಾನವನ್ನು ಕೊಡುವಂಥ ಋಷಿಗಳು, ಗುರುಗಳು, ಮುನಿಗಳು ನಿನ್ನ ಮನೆಯಲ್ಲಿ ನಿನಗೆ ಇರಬೇಕಾಗಿತ್ತು ಅಂದರೆ ನಿನ್ನಲ್ಲಿ ಎಂಥ ಸಹನ ಶಕ್ತಿ ಇರಬೇಕಂತ ಆವಾಗ ಗೊತ್ತಾಗ್ತದ. ತಾತ ಹೇಳ್ತದ, ಒಬ್ಬ ರೈತ ಒಕ್ಕಲ್ತನ ಮಾಡುವಂಥ ವ್ಯಕ್ತಿ ದನಗಳ ಜಾತ್ರೆ ಆಗುವಂಥ ಜಾತ್ರೆಗೆ ಹೋಗಿದ್ನಂತ. ಹೋದ್ಮೇಲೆ ನೋಡಿದ ಎಲ್ಲ ಚಲೋ ಕಂಡು. ಆವಾಗ ಈ ವ್ಯಕ್ತಿ ರೈತ ಬಹಳ ಬುದ್ಧಿವಂತಿದ್ದ, ನೋಡಕ್ಕೆ ಬಹಳ ಚಂದ ಅಂತ ಎಲ್ಲರೂ ತಗೊಳ್ರಿ ನಾ ತಗಂತೀನಿ, ಆದರೆ ಊಟಿ ಇಟ್ಟು ಬಂಡಿಗೆ ಕಟ್ಟಿ ನೋಡಿ ತಗೊಂಡು ನಾನಂತ ಬೇರೆ ಹಾಕಿ. ಆವಾಗ ಓಡಿದಾಗ ಏನು ಚಂದ ಅಂತಿದ್ರಲ್ಲ, ಅಲ್ಲಿ ಗೊತ್ತಾಯ್ತು ಅದು ಮಕ್ಕಂಡ ಬಿಡ್ತೀಯ. ಅದು ಹೊರಗೆ ಚಂದ ತೊಗೊಂಡು ಏನು ಮಾಡ್ತಾರೆ. ಹಾಗಾಗಿ ಉದ್ವೇಗ ಯಾವತ್ತೂ ಉದ್ವೇಗಕ್ಕೆ ಒಳಗಾಗಬಾರ್ದು. ನಮ್ಮ ಮನಸ್ಸುಗಳು ಏನಾಗ್ತಾವಂದರೆ ಅನುಕೂಲವಾದ ಮಾತುಗಳು ಸಮಾಧಾನ ಕೊಡ್ತಾವ, ಅನಾನುಕೂಲವಾದ ಮಾತುಗಳು ಮನುಷ್ಯನನ್ನು ಬಹಳ ಉದ್ವೇಗ ಅಂದರೆ ಅವನಿಗೆ ಅಷ್ಟು ಸಿಟ್ಟು ಬಂದ್ಬಿಡ್ತದ, ಅಶಾಂತಿ ಉತ್ಪತ್ತಿ ಆಗ್ತದೆ ನೋಡ್ರಿ. ಆ ಕಾರಣದಿಂದ ಯಾವಾಗಲೂ ಸತ್ಯವಾದ, ಎಲ್ಲರಿಗೂ ಪ್ರಿಯವಾದ, ಎಲ್ಲರಿಗೂ ಸುಖವನ್ನು ಕೊಡುವಂಥ ಮಾತುಗಳನ್ನು, ವಚನಗಳನ್ನು ಸ್ವಾಧ್ಯಾಯ ಅಂತಾರೆ. ಇನ್ನು ಕಲಿಬೇಕಂತ ನಾವು ಮನಸ್ಸಿನ ಪ್ರಸನ್ನತೆ, ಸೌಮ್ಯತೆ, ಮೌನ, ಮನೋನಿಗ್ರಹ, ಪವಿತ್ರ ಭಾವನೆಗಳು ಮಾನಸಿಕ ತಪ. ಮನಸ್ಸಿನ ತಪಗಳು, ಮಾತಿನ ತಪಗಳು, ಶರೀರದಿಂದ ಮಾಡುವ ತಪಸ್ಸು. ಇನ್ನು ಮುಂದೆ ದಾನ ಅಂತ ಬಹಳ ಮಂದಿ ಬಹಳ ಸಲ ನಾವು ಹೇಳ್ತೇವೆ, ನೀವು ಕೇಳಿರಿ, ಜಗತ್ತೆಲ್ಲ ಹೇಳ್ತದೆ. ಆದರೆ ದಾನ ಅಂತ ಯಾವುದಕ್ಕಂತೀವಿ ಅಂದರೆ, ಯಾವುದೇ ಒಂದು ವಸ್ತುವನ್ನು ಕೊಟ್ಟರೆ ಅದು ದಾನ ಆಗ್ತದೆ. ಹೌದು, ನೀವು ಧಾನ್ಯ ಕೊಟ್ರು ದಾನೆ, ಹಣ ಕೊಟ್ರು ದಾನ ಅಂತ ನಮ್ಮ ವಿಚಾರದಲ್ಲಿ. ಹಳೆ ಬಟ್ಟೆ ಕೊಟ್ಟರು ಕೂಡ ಭಿಕ್ಷೆ ಕೇಳ್ತಾಳ, ಅಮ್ಮವ್ರ ಮನೆಯಲ್ಲಿ ದಾನ ಕೊಟ್ಟರು ಅಂತಾಳೆ. ಒಟ್ಟಿನಲ್ಲಿ ಏನೋ ಕೊಡೋದಕ್ಕೆ ದಾನ ಅಂತ ತಿಳ್ಕೊಂಡಿವಿ. ಇಲ್ಲಿ ಏನನ್ನ ದಾನವನ್ನು ಕೊಡಬೇಕು ಅನ್ನೋದು ತಿಳ್ಕೋಬೇಕು. ಏನು ಕೊಟ್ಟರೆ ದಾನ ಆಗ್ತದೆ. ಬಹಳ ಮಂದಿ ಹೇಳ್ತಾರೆ, ನಾವು ಅದು ಕೊಟ್ಟಿವಿ, ನಾವಿದು ಕೊಟ್ಟಿವಿ, ಅವ್ರು ಇದು ಕೇಳಿದ್ದಿಲ್ಲ, ಅದು ಕೇಳಿದ್ದಿಲ್ಲ, ಆದರೂ ಕೂಡ ಕೇಳದೇ ಇದ್ರು ಕೂಡ ನಾವು ಕೊಟ್ಟಿವಿ ಅನ್ನೋರು ಬಹಳ ಮಂದಿ ಯಾರ. ದಾನ ಅಂತ ಏನು ಕೊಟ್ರೆ ದಾನ ಆಗ್ತದ ಅಂತ, ಯಾರಿಗೆ ಕೊಟ್ರೆ ದಾನ,
ಮತ್ತು ಯಾವ ಸಂಪಾದನೆಯಿಂದ ಗಳಿಸಿದ್ದನ್ನು ಕೊಡಬೇಕನ್ನುವುದನ್ನು ಮೊದಲು ತಿಳ್ಕೋಬೇಕು. ಯಾರದೋ ರೊಕ್ಕ ಎಲ್ಲಮ್ಮನ ಜಾತ್ರೆ. ಅದಕ್ಕಿಲ್ಲಿ ದಾನ ಅಂದರೆ ದೇಶ ಕಾಲ ವಸ್ತುಗಳ ಜ್ಞಾನ ಇರಬೇಕು. ಯಾವ ಕಾಲದಲ್ಲಿ ಯಾವ ಜಾಗದಲ್ಲಿ ಮತ್ತು ಅದು ಪರಿಶ್ರಮದಿಂದ ನಾವು ದುಡಿದದ್ದಾಗಬೇಕು. ನಾವು ಸ್ವಂತ ದುಡಿಮೆಯಿಂದ ಕೂಡಿರ್ಬೇಕಾಗ್ತದೆ. ಇನ್ನು ಯಾರೊಬ್ಬರಿಂದ ಪಡೆದದ್ದನ್ನು ಅನ್ಯಾಯದಿಂದ ಗಳಿಸಿದ್ದನ್ನು ನೀ ಕೊಟ್ಟರೆ ಅದು ದಾನ ಆಗೋದಿಲ್ಲ. ಮತ್ತು ಸಾತ್ವಿಕವಾಗಿ ನೀನು ಪರಿಶ್ರಮದಿಂದ ದುಡಿದಂಥ ಸ್ವಲ್ಪನೇ ಏನೇ ದಾನ ಮಾಡು, ಆ ದಾನ ಅಂತಃಕರಣ ಪರಿಶುದ್ಧಿ ಮಾಡ್ತದೆ. ನಿನ್ನ ಅಂತಃಕರಣದಲ್ಲಿ ಏನು ಪಾಪಾದಿಗಳಿದ್ವಲ್ಲ ಅವೆಲ್ಲವನ್ನು ಪರಿಶುದ್ಧ ಮಾಡ್ತದ, ಸ್ವಚ್ಛ ಮಾಡ್ತದ. ಅದಕ್ಕೆ ಅದರಿಂದ ಏನಾಗ್ತದ್ರಿ ಅಂದರೆ ಆತ್ಮಜ್ಞಾನವೆನ್ನುವ ಫಲ ನಮ್ಮಲ್ಲಿ ಉಂಟಾಗ್ತದೆ. ಆತ್ಮಜ್ಞಾನದ ಫಲನೇ ಆಗವಲ್ತು ಅಂದ್ರೆ ಯಾಕಾಗಿಲ್ಲ ಅಂತ ವಿಚಾರ ಮಾಡು. ನಾವು ಭಾಳ ಪುಣ್ಯ ಮಾಡೀವ್ರಿ, ಭಾಳ ದಾನ ಮಾಡೀವಿ. ದಾನ ಮಾಡಿದ್ರೆ ಅಂತಃಕರಣ ಸ್ವಚ್ಛ ಆತಂತ ಹೇಳ್ಯಾರ. ಸ್ವಚ್ಛ ಆದಮೇಲೆ ನಮಗೂ ಮಹಾತ್ಮರಿಗಾದ ಜ್ಞಾನ ಆಗ್ಬೇಕಾಗಿತ್ತು. ನಮಗೆ ಯಾಕಾಗವಲ್ತು ಅಂದರೆ ಅವರು ಪರಿಶ್ರಮದಿಂದ ದಾನ ಮಾಡ್ಯಾರ, ನೀನು ಪರಿಶ್ರಮವಿಲ್ಲದೆ ದಾನ ಮಾಡಿದ್ದಿ. ಅದಕ್ಕೆ ಅವರು ಸ್ವಚ್ಛ ಆಗ್ಯದ, ಆತ್ಮಜ್ಞಾನ ಆಯಿತು. ನೀನು ಸ್ವಚ್ಛ ಆಗಿಲ್ಲ, ಆತ್ಮಜ್ಞಾನ ಆಗಿಲ್ಲ ಅಂತ ಅರ್ಥ ಮಾಡಬೇಕು. ಈ ರೀತಿ ಶುಭ ಕರ್ಮ, ಶುಭ ಮತ್ತು ಅಶುಭ ಕರ್ಮ ಅಂತಾವಲ್ಲ ಜಗತ್ತಿನಲ್ಲಿ. ಶುಭ ಕರ್ಮಗಳಿಗೆ ದಾನ ಧರ್ಮಾದಿಗಳಿಂದ ಉಂಟಾಗುವ ಲೋಕ ಪ್ರಶಂಸೆಗೆ ಯಶಸ್ಸು ಅಂತಾರೆ. ಭಾಳ ಕೀರ್ತಿ, ಯಶಸ್ಸು ಅಂದ್ರೆ ಕೀರ್ತಿ. ಅವ್ರದ್ದು ನಮ್ಮ ಭಾಗದಲ್ಲಿ ಭಾಳ ಕೀರ್ತಿ ಆದ್ರಿ, ಭಾಳ ಪ್ರಸಿದ್ಧಿ ಅದಂತ ಏನಿರ್ತಲ್ಲ ಅದು ಹೇಳಬೇಕಾಗಿದ್ರೆ ಸ್ವಕರ್ಮ ಅಥವಾ ದಾನ ಧರ್ಮಗಳಿಂದ ಉಂಟಾಗುವ ಒಳ್ಳೆ ಕಾರ್ಯಗಳಿಗೆ ಕೊಡಬೇಕು ಅಂತ. ದಾನ ಯಾರಿಗೆ? ಒಳ್ಳೆಯದಕ್ಕೆ. ಜಗತ್ತಿನಲ್ಲಿ ಒಳ್ಳೇದು ಯಾವುದು, ಕೆಟ್ಟದ್ದು ಯಾವುದು? ಪಾರಮಾರ್ಥನೆ ಒಳ್ಳೇದದ. ಪ್ರಪಂಚಕ್ಕೆ ಏನು ಕೊಟ್ಟರು ಕೂಡ ಅದು ಕೆಟ್ಟದೇ ಅದ. ಇದು ಒಪ್ತಿರೋ ಇಲ್ಲೋ? ನಾವು ಪ್ರಪಂಚಕ್ಕೆ ಎಂಥ ಶುಭ ಕಾರ್ಯಗಳು ಎಷ್ಟು ಕೊಟ್ಟರು ಕೂಡ ಅದು ಫಲ ಇಲ್ಲ ಅದಕ್ಕೆ. ಮತ್ತೆ ಇನ್ನ ಕೊಟ್ಟು ಕೆಟ್ಟವರಾಗಲು ಬೇಡಂತ ಅವ್ರ ಮಹಾತ್ಮ ಹೇಳ್ಯಾರ. ಕೊಡು ಪ್ರಪಂಚಗನು, ಕೊಟ್ಟ ಮೇಲೆ ಅದೇ ನಿನ್ನ ಕೆಟ್ಟದಾಗಬಾರ್ದು ಹಂಗೆ ನೋಡಿ ಕೊಡು ಅಂದ್ರು. ಇದೊಂದು ದೊಡ್ಡ ಸಮಸ್ಯೆ ಅದ. ಲೋಕದ ನೇಮನ ಅದ, ಪರೀಕ್ಷೆ ಮಾಡಿ ನೋಡ್ರಿ. ಹಾಗಾಗಿ ಇಲ್ಲಿ ಹೇಳ್ತಕ್ಕಂಥ ಮಾತು ಏನಂದ್ರೆ, ಅದರಿಂದ ಕೀರ್ತಿಯಿಂದ ಮನುಷ್ಯನಿಗೆ ಪ್ರತಿಷ್ಠೆಗಳು ಬರ್ತಾವ, ಸನ್ಮಾನಗಳು ಬರ್ತಾವ, ಸನ್ಮಾನ ಪತ್ರಗಳು ಬರ್ತಾವ. ಇವೆಲ್ಲ ಬಂದಾಗ ಅದರಿಂದ ಏನಾಗ್ತದ ಅಂದರೆ ಅಂಥ ಜ್ಞಾನಿಗಳಿಗೆ ಇನ್ನೆಷ್ಟು ನಾವು ದಾನವನ್ನು ಮಾಡಬೇಕನ್ನುವಂಥ ಅಭಿವೃದ್ಧಿಶೀಲ ಮನಸ್ಸು ಹೆಚ್ಚಾಗ್ತದೆ. ಅಂಥ ಜ್ಞಾನಿಗಳಿಗೆ ಯಾಕೆ ಮಾಡ್ತಾರೆ ಅಂದರೆ ತಲೆ ಕೆಟ್ಟಿಲ್ಲ. ಅಂಥವ್ರಿಗೆ ಮಾಡೋದ್ರಿಂದ ಇನ್ನೂ ಹೆಚ್ಚಿಗೆ ನಾವು ಮಾಡಬೇಕಂತ ಅನಿಸ್ತದೋ ಏನು, ಯಾಕೆ ಮಾಡಿವಂತ ಅನಿಸ್ತದೋ. ಹಾಗಾಗಿ ಈ ಮೇಲಿನ ಇಲ್ಲಿಯವರೆಗೆ ಹೇಳಿದಂಥ 20 ಮಾತುಗಳು
ಜೀವರಿಗೆ ಈ ಭಾವಗಳು ಬರಬೇಕಾಗಿದ್ರೆ ಜೀವನಿಗೆ ಈ ಭಾವ ಬಂದದ್ದು ಯಾರಿಂದ ಅಂದರೆ ಪರಮಾತ್ಮನಿಂದಲೇ ಅಂತ. ಪರಮಾತ್ಮನಿಂದಲೇ ಬಂದವಿಲ್ಲ. ಒಂದು ಮಗು ಒಂದು ಕೂಸು ಶಿಶುವನ್ನು ನೋಡಿದಾಗ ಕೆಲವು ಗುಣಗಳನ್ನು ಲಕ್ಷಣವನ್ನು ನೋಡ್ತೀವಿ. ತಾಯಿಂಗಾದ ನೋಡು ತಂದೆಂಗಾದ ಅಂತ ವಾಡಿಕೆ ಅದು. ಆ ಗುಣ ಲಕ್ಷಣಗಳು ತಾಯಿ ತಂದೆಯಿಂದ ಬಂದವು, ಮತ್ತೆ ಮತ್ತೊಬ್ಬರಿಂದ ಬಂದವು, ತಂದೆಯಿಂದ ಬಂದವಲ್ಲ. ಅದರಂತೆ ಸಕಲ ಜೀವಿಗಳಿಗೆ ಒಳ್ಳೆಯ ಗುಣಗಳು ಯಾರಿಂದ ಬಂದವ ಅಂದರೆ ಪರಮಾತ್ಮನಿಂದಲೇ ಬಂದು ಅಂತಿವು. ಆದ್ದರಿಂದ ಇವುಗಳಲ್ಲಿ 16 ಅನುಕೂಲ ಗುಣಗಳು, 4 ಪ್ರತಿಕೂಲ ಗುಣಗಳು ಕಂಡು ಬರುತ್ತವೆ ಅಂತಾರೆ. ಮತ್ತೆ ಇವು ಅನುಕೂಲ ಆದವು 16, 4 ಅನಾನುಕೂಲ. ಹೀಗೆ ಯಾವ ಬೀಜವನ್ನು ಹಾಕಿರುವರೋ ಅದರಂತೆ ಫಲ ಬರುತ್ತದೆ. ಯಾವ ಬೀಜ ಹಾಕ್ತದೆ ಅದೇ ಫಲ ಬರ್ತದೆ. ಇವನ್ನ ಶೇಂಗಾ ಬಿತ್ತಿ ಜೋಳ ಬರಂಗಿಲ್ಲ, ಕಡಲೆ ಬರಂಗಿಲ್ಲ. ಅದರಂತೆ ಭೂಮಿ ಮತ್ತು ಮಳೆಗೆ ಯಾವ ಪಕ್ಷಪಾತ ಇಲ್ಲ ನೋಡ್ರಿ. ಭೂಮಿಗೂ ಪಕ್ಷಪಾತ ಇಲ್ಲ, ಮಳೆಗೂ ಪಕ್ಷಪಾತ ಇಲ್ಲ. ಈ ವಿಷಯ ಪ್ರತಿಪಾದನೆಯುಳ್ಳಂಥವರಿಗೆ ಯಾವ ಬೀಜ ಬಿತ್ತಿದ್ದೆ ಆ ಬೀಜ ಬದಲಾವಣೆ ಮಾಡೋದು ಭೂಮಿ ಕೈಯಲ್ಲಿಲ್ಲ, ಮಳೆ ಕೈಯಲ್ಲಿಲ್ಲ. ಮಳೆ ಭಾಳ ಚಲೋ ಬಂದ್ರೆ ಬೆಳೆ ಬೇರತದೆ. ಭೂಮಿ ಭಾಳ ಚಲೋ ಅದಂದ್ರೆ ಬೆಳೆ ಬೇರೆ ಆಗ್ತದೇನು? ಯಾಕಂದ್ರೆ ಏನು ಬಿತ್ತಿದ್ದಿ ಅದೇ ನೀನು ಬೆಳಿತಿದ್ದಿ ಅಂತ. ಸದ್ಗುಣವುಳ್ಳವರು, ಸದ್ಗುಣಿಗಳು ನಾವಂತ ಎಂದೂ ಗರ್ವ ಪಡಬಾರದಂತ, ಗರ್ವಕ್ಕೆ ಕಾರಣ ಆಗಬಾರ್ದು. ದುರ್ಗುಣವುಳ್ಳವರು ಕೂಡ ಯಾವುದು ಸಂಕೋಚನೂ ಪಡಬಾರದು. ಯಾಕಂದ್ರೆ ಸರ್ವರಿಗೂ ಆತ್ಮಜ್ಞಾನವನ್ನು ಬೋಧನೆ ಮಾಡ್ತದೆ ಶಾಸ್ತ್ರ. ಕೆಲವು ವ್ಯಕ್ತಿಗಳಿಗೆ ಅಲ್ಲದು, ಸರ್ವಜೀವಿಗಳಿಗೆ. ಹಾಗಾಗಿ ಸದ್ಗುಣ ದುರ್ಗುಣಗಳು ಯಾವಪ್ಪ? ಮತ್ತು ಇಲ್ಲಿ ಶಾಸ್ತ್ರ ಹೇಳ್ತಲ್ರಿ ಇಲ್ಲಿವರೆಗೂ, ಅರ್ಜುನ ಸದ್ಗುಣ ದುರ್ಗುಣ. ಯುದ್ಧ ರಂಗದಲ್ಲಿ ತನ್ನವರು ಅಲ್ಲದಿದ್ದರೂ ಕೂಡ ಎಲ್ಲರನ್ನ ರಕ್ಷಣೆ ಮಾಡುವುದೇ ಕ್ಷತ್ರಿಯ ಧರ್ಮ, ಹೌದಿಲ್ರಿ? ಅದರಂತೆ ಅದನ್ನು ಬಿಟ್ಟು ವಿರುದ್ಧವಾಗಿ ಅವನನ್ನೇ ಕೊಲ್ಲುವಂಥ ಯುದ್ಧ ಮಾಡುವುದು ದುರ್ಗುಣದ ಧರ್ಮ ಆಗ್ತದ, ಪಾಪ ಆಗ್ತದ. ಹಂಗ ಮಾಡಿದ್ರೆ ಪುಣ್ಯ ಆಗ್ತದ. ನೀನು ಪುಣ್ಯವನ್ನ ಮಾಡುವಂಥ ಸದ್ಗುಣಶಾಲಿಯಾಗಿ ಪುಣ್ಯವನ್ನ ಮಾಡು, ನೀನು ಧರ್ಮವನ್ನು ರಕ್ಷಣೆ ಮಾಡು ಅಂತ ಹೇಳದು ಬಿಟ್ಟು ನಾಶ ಮಾಡಂತ ಹೇಳ್ತಲ್ಲ ಕೃಷ್ಣ ಅಂದ. ಆವಾಗ ಹೇಳ್ತಾನ, ನೋ ಈ ಸದ್ಗುಣ ದುರ್ಗುಣಗಳು ನಿನ್ನ ಧರ್ಮ ಅಲ್ಲ, ಇದು ಮನಸ್ಸಿನ ಧರ್ಮ, ಹೌದಿಲ್ಲ? ಹಾಗಾಗಿ ಈ ನೀನು ಮಾಡುವಂಥ ಪಾಪ ಮತ್ತು ಪುಣ್ಯದ ಎರಡೂ ಕಾರ್ಯಗಳಿಗೆ ಸಾಕ್ಷಿಯಾಗಿ ನೀನು ಇದ್ದಿ ಅಂತ ತಿಳ್ಕೋ ಅಂತ ಇಷ್ಟೆಲ್ಲ ಹೇಳಕತ್ತಾರ ಅವರು. ಇಷ್ಟೆಲ್ಲ ಯಾಕೆ ಹೇಳಿದೆ? ಇವೆಲ್ಲ ಮನೋಧರ್ಮಗಳು, ಕೆಲವು ಶಾರೀರಿಕ ಧರ್ಮಗಳು, ಕೆಲವು ವಾಣಿಯ ಧರ್ಮಗಳು, ಕೆಲವು ಮನೋಧರ್ಮಗಳು. ಈ ಮೂರನ್ನು ನೀನೇ ತಿಳಿದಿದ್ದು ಸಾಕ್ಷಿಯಾಗಿ, ಅಥವಾ ನೀನು ತಿಳಿದಿಲ್ಲೋ ಅಂತ ವಿಚಾರ ಮಾಡಿ ನೋಡು. ಆ ಕಾರಣಕ್ಕಾಗಿ ಕೇವಲ ಬುದ್ಧಿ ಮೊದಲಾದವುಗಳಿಗೆ ಕಾರಣನಾದ್ದರಿಂದ ಈಶ್ವರನು ಸರ್ವಲೋಕ ಮಹೇಶ್ವರನೆಂದು ತಿಳಿಯಬಾರದು. ಯಾಕಂದರೆ
ಭೃಗು ಮೊದಲಾದ ಮಹರ್ಷಿಗಳು, ಸ್ವಯಂಭೂ ಮೊದಲಾದ ಮನುಗಳು, ಕಾರಣನಾದುದರಿಂದ ಪರಮಾತ್ಮನು, ಲೋಕಮಹೇಶ್ವರನು, ಅವರೆಲ್ಲ ಏನೇನು ಘಟನೆ ಆಗ್ಯಾವಲ್ಲ, ಆದರೂ ಕೂಡ ಅವರೆಲ್ಲ ಜೀವನ್ಮುಕ್ತರಲ್ಲ, ಆತ್ಮಜ್ಞಾನ ಪಡೆದರಿಲ್ಲ ಅವರು. ಹಾಗಾಗಿ ಅವರು ಕೂಡ ಲೋಕದ ಅನಂತ ಕಾಲಕ್ಕೆ ಸಂದರ್ಭಕ್ಕೆ ತಕ್ಕಂತೆ ತಾವು ಈ ದೇಶವನ್ನು, ಆ ದೇಶದಲ್ಲಿ ಆಗುವ ಕಾಲವನ್ನು, ಆ ಕಾಲದಲ್ಲಿ ನಡೆಯುವಂಥ ಧರ್ಮ ಅಧರ್ಮವನ್ನು ರಕ್ಷಣೆ ಮಾಡೋದಕ್ಕೆ ಏನೇನೋ ಮಾಡಿ ಹೋಗ್ಯಾರ. ಹಾಗಾಗಿ ನೀನು ಕೂಡ ಸಾಮಾನ್ಯನಲ್ಲ, ಲೋಕದಲ್ಲಿ ನೀನಿರುವನಲ್ಲ, ಲೋಕ ಮಹೇಶ್ವರನಂತ. ಲೋಕದ ವ್ಯವಹಾರಕ್ಕೆ ಸಂಬಂಧ ಇಲ್ಲ. ಲೋಕದ ವ್ಯವಹಾರ, ಜಗತ್ತಿನ ವ್ಯವಹಾರ, ದೇಹದ ವ್ಯವಹಾರಕ್ಕೆ, ದೇಹದ ವ್ಯವಹಾರ ತಿಳಿಯುವಾಗ ಜೀವಾತ್ಮನಾದಿ, ಲೋಕದ ವ್ಯವಹಾರ ತಿಳಿಯುವಾಗ ಲೋಕ ಮಹೇಶ್ವರನಾದಿ. ಆ ಮಹೇಶ್ವರನಾದವನು ನೀನೇ, ಜೀವನಾದವನು ನೀನೇ. ಉಪಾಧಿಯಿಂದ ಬೇರೆ ಇದ್ದಿದ್ದೇ ವಿನಃ ಉಪಾಧಿಯನ್ನು ತೆಗೆದಾಗ ನೀನೇ ಪರಮಾತ್ಮನಿದ್ದೆ, ನೀನೇ ಪರಬ್ರಹ್ಮನಿದ್ದೆ ಅಂತ ಹೇಳಿದರು. ಹೀಗೆ ಮುಂದಿನ ಒಂದು ಶ್ಲೋಕದಲ್ಲಿ ಮತ್ತೆ ಪ್ರತಿಪಾದನೆ ಮಾಡ್ತಾರೆ. ಏನು ಅಂತಂದರೆ, ಇಲ್ಲಿ 6ನೇ ಒಂದು ಶ್ಲೋಕದಲ್ಲಿ ಮಹರ್ಷಯ ಸಪ್ತಪೂರ್ವೇ ಚತ್ವಾರ್ ಮನವ ತಥಾ ಮದ್ಭಾವ ಮಾನಸ ಜಾತ ಯೇಷಾಂ ಲೋಕೆ ಇಮಾ ಪ್ರಜಾ ಅಂತ ಈ ಶ್ಲೋಕದಲ್ಲಿ ನೋಡು. ಸಪ್ತ ಅಂದರೆ ಋಷಿಗಳು, ಅಂದರೆ ಋಷಿಗಳು ಬಹಳ ಮಂದಿ ಆಗೋಗ್ಯಾರ. ಆ ಋಷಿಗಳ ಸಮೂಹದಲ್ಲಿ ಸಪ್ತ ಅಂದರೆ 7 ಮಂದಿ ಮಹಾಋಷಿಗಳು. ಋಷಿಗಳು ಅವರು ಮಹಾಋಷಿಗಳು. ಇಲ್ಲಿ ಕೆಲವು ಮಂದಿ ಗಣಗಳು ಅಂತೀವಿ, ಮಹಾಗಣಗಳು ಅಂತೀವಿ, ಅಂದ್ರೆ ಅವ್ರಿಗಿಂತ ಸ್ವಲ್ಪ ಹೆಚ್ಚಿನವರಂತ. ಹೀಗೆ ಅವರಿಗೂ ಕೂಡ 7 ಮಂದಿ ಮಹರ್ಷಿಗಳು, ಇವರಿಗಿಂತ ಮೊದಲಿನವರಾದ 4 ಸನಕ ಸಾನಂದ್ಯಾದ ಮಹಾ ಸ್ವಯಂಭೂ, ಇವರು 4 ಮಂದಿ, ಮತ್ತು 14 ಜನ ಮನುಗಳು ನನ್ನ ಭಾವವುಳ್ಳವರಾಗಿ ಇವರೆಲ್ಲರೂ ಕೂಡ ನನ್ನ ಸಂಕಲ್ಪದಿಂದಲೇ ಉತ್ಪನ್ನರಾಗಿದ್ದಾರೆ. ಈ ಯುದ್ಧ ಮಂಟಪದಲ್ಲಿ ಬಂಧು ಬಾಂಧವರು, ಸೈನಿಕರು, ರಾಜ ಮಹಾರಾಜರು ಅಷ್ಟೇ ಅಂತಲ್ಲ, ಋಷಿಗಳು, ಮುನಿಗಳು, ಸನಕ ಸಾನಂದ ಮಹರ್ಷಿಗಳು ಕೂಡ ನನ್ನಿಂದನೇ ಹುಟ್ಟಾರೋ ತಮ್ಮ, ನನ್ನ ಬಿಟ್ಟು ಅವರು ಹುಟ್ಟಿಲ್ಲ. ಇವರು ಕೂಡ ಅಂಥವರೇ ಸ್ವಂತ ಹುಟ್ಟಿಲ್ಲ, ಅವರು ನನ್ನ ಆಶ್ರಯದಲ್ಲಿ ನನ್ನ ಅಧಿಷ್ಠಾನ ತಗೊಂಡು ಹುಟ್ಟ್ಯಾರ. ಇವರಾದರೂ ಕೂಡ ನನ್ನ ಅಧಿಷ್ಠಾನ ಸ್ವರೂಪನೇ ಯಾರ. ಆ ಕಾರಣದಿಂದ ಏನು ಮಾಡು ಅಂದರೆ, ಸರ್ವತ್ರ ಒಬ್ಬನೇ ಆನಂತ ತಿಳ್ಕೊ. ಎಷ್ಟು ಮಂದಿ ನಿನ್ನ ಕಡೆ, 7 ಅಕ್ಷೋಹಿಣಿ ನಿನ್ನ ಕಡೆ, 11 ಅಕ್ಷೋಹಿಣಿ ಮತ್ತು ಅನಂತ ರಾಜರುಗಳು ಬಲರಾಮ ಸಹಿತವಾಗಿ. ಕೃಷ್ಣನ ಅಣ್ಣನೇ ಬಲರಾಮ. ಇಷ್ಟೆಲ್ಲ ಮಂದಿ ಯಾರಲ್ಲ, ಇವರೆಲ್ಲರೂ ಯಾರು ಅಂದರೆ ನನ್ನ ಸ್ವರೂಪನೇ ಅಂದರು ಅವರು. ನಾನ್ಯಾರು? ಪರಮಾತ್ಮಂದಲ್ಲ, ಪರಮಾತ್ಮ ಸ್ವರೂಪರೇ. ಯಾಕಂದರೆ ಯಾವುದರಿಂದ ಹುಟ್ಟ್ಯದ ಆ ವಸ್ತು ಕಾರ್ಯರೂಪ ಆದರೂ ಕೂಡ ಕಾರಣ ಅದ್ರಾಗ ಇರ್ತದೆ. ಬಂಗಾರದಾಗ ಹುಟ್ಟಿದ ಸಾಮಾನುಗಳು ಬಂಗಾರ ಆವಿಲ್ಲ, ಬಂಗಾರ ಬಿಟ್ಟುಟ್ಟೇವೆ ನಾವು. ಜಗತ್ತಿನಲ್ಲಿ ಯಾವ ವಸ್ತುವನ್ನು ನೋಡ್ರಿ,
ಅದು ತನ್ನ ಕಾರಣವನ್ನು ಬಿಟ್ಟು ಕಾರ್ಯ ಇರಲಿಕ್ಕೆ ಬರೋದಿಲ್ಲ, ಹುಟ್ಟಕ್ಕೂ ಬರಂಗಿಲ್ಲ. ಕಡಲೆ ಬಿತ್ತಿ ನಾವು ಮೊದಲು ಹೇಳಿದಂಗೆ ಗೋಧಿ ಬೆಳೆಯಲ್ಲ ಅಂದರೆ ಕಾರಣ ಏನದ? ಕಾರಣವೇ ಕಾರ್ಯದಲ್ಲಿರ್ತದ. ಕಡಲೆ ಬಿತ್ತಿದಾಗ ನೀನು ಕಡಲೆ ಬೆಳೀಲಿ ಅಂತ ಹೇಳಬೇಕಾಗಿಲ್ಲ, ತಾನಾಗಿ ಕಡ್ಲೆನೇ ಬೆಳ್ತಾವ. ಅದಕ್ಕೆ ನನ್ನಿಂದ ಹುಟ್ಟಿದಂಥ ಈ ಜಗತ್ತೇನದ ನನ್ನ ಸ್ವರೂಪನೇ ಅದ. ಹಾಗಾಗಿ ಅದರ ಮೇಲೆ ತೋರುವಂಥ ಈ ಸ್ಥೂಲ ಸೂಕ್ಷ್ಮ ಪ್ರಪಂಚ ಏನದಲ್ಲ, ಪ್ರಪಂಚ ಸ್ಥೂಲವಾಗಿ ಕಾಣ್ತದ ಮತ್ತು ಸೂಕ್ಷ್ಮವಾಗಿ ಕಾಣ್ತದ. ಆ ಸ್ಥೂಲ ಸೂಕ್ಷ್ಮಕ್ಕೆ ಕಾರಣವಾದದ್ದೇನದ, ಅದು ಮಧ್ಯಕಾಲದಾಗ ಕಾಣೋದಿಲ್ಲ. ಬೀಜ ಮೊದಲು ಇತ್ತು, ಈಗ ಕಾರ್ಯರೂಪದಾಗ ಬೀಜ ಕಾಣ್ತದೇನು? ಕಾಣಂಗಿಲ್ಲ ಅಂದ್ರೆ ಅದ್ರಾಗ ಬೀಜ ಇಲ್ಲೇನು? ಅದು ಯಾವಾಗ ಕಾಣಿತು? ಅಂತ್ಯದಲ್ಲಿ ಕೊನೆ ಕಾಣ್ತದ. ಅವಾಗ ನೀವು ಕಾಣಬಾರ್ದು ಅಂದ್ರೂ ಕೇಳಂಗಿಲ್ಲ ಅದು, ಯಾಕಂತ ನಮ್ಮ ಮೂಲ ತಿಳಿಸೇ ಹೋಗ್ತದೆ ನಾನು ಹಿಂಗೆ ಇದ್ದೀನಿ ಅಂತ. ಅದೇ ಪ್ರಕಾರವಾಗಿ ಶಾಸ್ತ್ರದಲ್ಲಿ ಏನು ಹೇಳಿದ್ರು? ಏಕೋ ದೇವ ಸರ್ವಭೂತೇಶು ಗೂಢ. ಒಬ್ಬ ಪರಮಾತ್ಮನೇ ಸರ್ವ ಪ್ರಪಂಚದ 25 ತತ್ವದಿಂದನೇ ಹುಟ್ಟಿರಲಿ, 17 ತತ್ವದಿಂದನೇ ಇರಲಿ, 25 ತತ್ವದ್ದು ಸ್ಥೂಲವಾಗಿ ಕಾಣ್ತದ, 17 ತತ್ವದ್ದು ಸೂಕ್ಷ್ಮವಾಗಿ ಕಾಣ್ತದ. ಈ ಸ್ಥೂಲ ಮತ್ತು ಸೂಕ್ಷ್ಮಕ್ಕೆ ಅದರೊಳಗೆ ನಾನು ಹೇಗಿದ್ದೆ ಅಂದರೆ ಗೂಢ ಅಂದ್ರೆ, ಗೂಢ ಗೂಢ ಅಂದರೆ ಗುಪ್ತ ಅಂದರೆ ಗುಂಬ ಅಂದ್ರೆ ಒಂದೇ. ಯಾಕಂದ್ರೆ ಅಭಿನ್ನ ನಿಮಿತ್ತೋಪಾದನ ಕಾರಣ ಎಂದು ಹೇಳಿದೆ. ಏನು ಕಾರಣ ಅಂತ ಭಾಳ ಹೇಳಿದಾಗ ಅನಂತ ಕಾರಣ ಹೇಳ್ಯಾರ. ನಿಮಿತ್ತ ಕಾರಣ ಅಂತ ಕೆಲವು ಮಂದಿ ಅಂದರು, ಸಹಕಾರಿ ಕಾರಣ ಅಂತ ಕೆಲವು ಮಂದಿ ಅಂದರು, ಕರ್ಮವೇ ಕಾರಣ ಅಂತ ಕೆಲವು ಮಂದಿ ಅಂದರು. ಆದ್ರೆ ಇಲ್ಲಿ ಏನು ನಿರ್ಣಯ ಮಾಡಿತು? ಹಿಂದಿ ಅಭಿನ್ನ ನಿಮಿತ್ತೋ ಕಾರಣ ಅಂತ. ಆದ್ದರಿಂದ ಪರಮೇಶ್ವರನ ಸಂಕಲ್ಪದಲ್ಲಿ ಸಮಗ್ರ ಸೃಷ್ಟಿ ಅಡಗಿಕೊಂಡಿದೆ. ಗೂಢವಾಗಿ ಏನು ನೀನಿದ್ದೆಲ್ಲ ನಿನ್ನಲ್ಲೇ ಸೃಷ್ಟಿ ಅಡಗ್ಯದಂದ್ರು. ನಮ್ಮಲ್ಲಿ ಅಡಗ್ಯದಿಲ್ಲ ಸೃಷ್ಟಿ. ಹಾಗೆ ಸೃಷ್ಟಿಯು ಅವನ ಸಂಕಲ್ಪದಿಂದಲೇ ಪ್ರಗತಿಶೀಲವಾಗಿ ಸರ್ವ ಕಾರ್ಯಗಳು ಪರಮಾತ್ಮನೇ ಏಕಮಾತ್ರ ಕಾರಣನು, ಒಬ್ಬರೇ ಕಾರಣನು. ಅವ್ರು ಯಾರು? ಪರಮಾತ್ಮನೇ ಕಾರಣ. ಪುರಾಣಗಳಲ್ಲಿ ಸಪ್ತ ಮಹರ್ಷಿಗಳಿಂದಲೇ ಪ್ರಜೆಗಳ ವಿಸ್ತಾರವಾಯಿತೆಂತಲೂ ಧರ್ಮ ಕರ್ಮಗಳ ವ್ಯವಸ್ಥೆಯಾಗಿರುವುದೆಂತಲೂ ಹೇಳಿದೆ ಪುರಾಣಗಳಲ್ಲಿ. ಏನು ಹೇಳಿದ್ವು ಅದಕ್ಕೆ ಅಂದರೆ, ಅಲ್ಲಿ ಭೃಗುಂ ಮರೀಚಿ ಮಂತ್ರಿಂ ಚ ಪುಲಶ್ಯಂ ಪುಲಹಂ ಕೃತಂ ವಸಿಷ್ಠಂ ಚ ಮಹಾತೇಜ ಸೋ ಸುಜನ್ಮನ ಸಾಸುತಾಂ. ತಾತ ಕಂಠ ಬಡದ ಹೇಳ್ತಿದ್ದೀವೆಲ್ಲ. 7 ಮಂದಿ ಋಷಿ ಯಾರಂದ್ರೆ ಭೃಗು, ಮರೀಚಿ, ಅತ್ರಿ, ಪುಲಶ್ಯ, ಪುಲಹ, ಕೃತು, ವಸಿಷ್ಠ. ಈ 7 ಜನ ಋಷಿರೂಪರಾದ ಪುತ್ರರನ್ನ ಮಹಾ ತೇಜಸ್ವಿಯಾದ ಪರಮೇಶ್ವರನು ಉತ್ಪತ್ತಿ ಮಾಡಿದ್ದಾನೆ. ಅವ್ರನ್ನ ಯಾರು ಹುಟ್ಟಿಸಿದವರು? ಪರಮಾತ್ಮನೇ ಉತ್ಪತ್ತಿ ಮಾಡಿದ್ದಾನೆ. ಋಷಿ ಅಂತ ಯಾಕೆ ಕರಿಬೇಕು ಅಂದರೆ ಮಂತ್ರದ್ರಷ್ಟರು. ಮಂತ್ರದ್ರಷ್ಟ, ದೃಶ್ಯ ಬೇರೆ, ದ್ರಷ್ಟ ಬೇರೆ, ದೃಕ್ ಬೇರೆ. ಇಲ್ಲಿ ಈಗಿನ ಕಾಲದಲ್ಲಿ ಕೂಡ ಆ ಸಪ್ತ ಋಷಿಗಳಲ್ಲಿ ಯಾವ ಮಂತ್ರದ್ರಷ್ಟರಿದ್ದರೋ ಅಂಥವರು ಕೂಡ ಈಗಿನ ಕಾಲದಲ್ಲಿ ಇದ್ದರೆ ಅವರನ್ನು ಕೂಡ ನಾವು ಋಷಿಗಳಂತಲೇ ಕರಿಬೇಕು.
ಆ ಸಪ್ತ ಋಷಿಗಳೇನಾರ ಅಂಥ ಋಷಿಗಳ ಸಮಾನ ಅಂತ ತಿಳ್ಕೋಬೇಕು. ಯಾಕಂದರೆ ಋಷಿಗಳಿಂದಲೇ ಮೋಕ್ಷ ಮಾರ್ಗ. ಇವತ್ತು ಜಗತ್ತಿಗೆ ಏನಾದರೂ ಬಂದದ ಪರಂಪರೆ ಅಂದರೆ ಆ ಋಷಿಗಳಿಂದಲೇ ಮೋಕ್ಷ ಮಾರ್ಗ ಬಂದದ. ಆ ಮೋಕ್ಷ ಮಾರ್ಗವು ನಿರ್ಧಾರವಾಗಿ ಬಂದದ್ದು. ನಿರ್ಧಾರ ಅಂದ್ರೇನು? ಅವರು ಹೋಗಿ ಅಲ್ಲಿಗೆ ಮುಟ್ಟಿ ಅಲ್ಲಿ ಏನಾದ ಅನ್ನೋದು ಅನುಭವಿಸಿ ಅದನ್ನು ಪರಂಪರಾ ರೂಪವಾಗಿ ಈ ಮಾರ್ಗ ಹಿಡಿದು ಹೋಗ್ರಿ, ಅಲ್ಲಿ ನೋಡ್ರಿ, ಅದನ್ನು ಅನುಭವಿಸಿ ಬಂದಂತ ಹೇಳಿದ ಮಾತು ಸಂಶಯ ಮಾತಲ್ಲ, ಹೌದಿಲ್ಲ? ಅದಕ್ಕೆ ಮೋಕ್ಷವನ್ನು ಪಡೆದುಕೊಂಡು ಆ ಮೋಕ್ಷ ಮಾರ್ಗವನ್ನು ತಿಳಿಸ್ತಕ್ಕಂಥವರೇ ಋಷಿಗಳು. ನೀವು ಅರ್ಥ ಮಾಡ್ಕೊರಿ, ಅವರೇ ಋಷಿಗಳು ಅಂತ ಕರೆದರು. ಹೀಗಾಗಿ ವೈದಿಕ ಕರ್ಮಗಳಲ್ಲಿ ಪದಿಕೃತ ಅಂತ ಹೇಳಿ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಋಷಿಗಳ ಆಧ್ಯಾತ್ಮಿಕ ಅರ್ಥವನ್ನು ಸೂಚಿಸಿ, ಎರಡು ಕಿವಿಗಳೇ ಗೌತಮ ಮತ್ತು ಭರದ್ವಾಜ ಋಷಿಗಳು, ಎರಡು ಕಣ್ಣುಗಳೇ ವಿಶ್ವಾಮಿತ್ರರು, ಜಮದಗ್ನಿ ಋಷಿಗಳು, ನಾಸರಂಧ್ರಗಳೇ ವಶಿಷ್ಠ ಮತ್ತು ಕಶ್ಯಪ ಋಷಿಗಳು, ವಾಕ್ ಅತ್ರಿಯಸಿ ಎಂದು ಹೇಳಿದೆ. ಇಲ್ಲಿ ತಂದಚ್ಚರು ಇವೆಲ್ಲ ಋಷಿಗಳಂತೆ. ಎರಡು ಕಣ್ಣುಗಳು, ಎರಡು ಕಿವಿಗಳು, ಮಾತುಗಳು ಇವೇನವಲ್ಲ, ಇವೆಲ್ಲ ಋಷಿಗಳಂತ. ಇವೇ ನಮಗೆ ಮಾರ್ಗ ತೋರಿಸವಿಲ್ಲ. ಇದಕ್ಕೇನಂದ್ರು ಋಷಿ ಮಾರ್ಗ ಅಂದರು. ವ್ಯಷ್ಟಿ ಸಮಸ್ಯೆಯಲ್ಲಿ ಕ್ರಿಯಾಶಕ್ತಿ ಇರುವುದು. ರೂಪಾದಿಗಳನ್ನು ಉಂಟು ಮಾಡುವವನು ಪರಮೇಶ್ವರನು. ಸಮಷ್ಟಿಯಲ್ಲಿರುವ ಸಪ್ತ ಋಷಿಗಳು, ವ್ಯಷ್ಟಿಯಲ್ಲಿರುವ ಇಂದ್ರಿಯಗಳು ಪರಮೇಶ್ವರನ ಶಕ್ತಿಯಿಂದಲೇ ಕ್ರಿಯಾಶೀಲಾಗ್ಯವ. ಇಂದ್ರಿಯಗಳು ಕ್ರಿಯೆ ಮಾಡ್ತಾವ ಯಾರಿಂದ ಮಾಡಕತ್ತವ? ಆತ್ಮನಿಂದಲ್ಲ. ಆತ್ಮ ಇಲ್ಲಂದ್ರೆ ಇದು ಏನಿಲ್ಲ, ಕ್ರಿಯೆನಿಲ್ಲ ಅಂತೇವಕ. ಹಾಗಾಗಿ ಅನೇಕ ಕಡೆ ಕಂಡು ಬಂದ ಸನಕ, ಸಾನಂದ, ಸನತ್ ಕುಮಾರ, ಸದ್ದುಜಾತ ಅಂತ ಇವು 4 ಮಂದಿ ಆಧ್ಯಾತ್ಮಿಕ ದೃಷ್ಟಿಯಿಂದ ವಿಚಾರ ಮಾಡಿದರೆ ಮನ, ಬುದ್ಧಿ, ಚಿತ್ತ ಮತ್ತು ಅಹಂಕಾರಕ್ಕನೇ ಸನಕ, ಸನಂದನ, ಸನತ್ ಕುಮಾರ, ಸನ್ನೋಜಾತ ಅಂತ ಕರೆದಾರ. ಇಲ್ಲಿ ಎಲ್ಲ ಒಳಗನೆ ಕರೆದಾರ. ಅವ ಯಾಕೆ ಕರಿಬೇಕಾಯಿತು? ಯಥೋ ಬ್ರಹ್ಮಾಂಡ ತಥೋ ಪಿಂಡಾಂಡ. ಬ್ರಹ್ಮಾಂಡದಲ್ಲಿ ಋಷಿಗಳನ್ನು ಹುಡುಕ್ತಾ ಹೋದ್ವಲ್ಲ, ಅದು ಸತ್ಯ. ಆ ಬ್ರಹ್ಮಾಂಡದಲ್ಲಿ ಇರುವಂಥ ಎಲ್ಲವೂ ಈ ಪಿಂಡಾಂಡದಲ್ಲಿ ಆದ. ಅದಕ್ಕೆ ಬ್ರಹ್ಮಾಂಡವನ್ನು ತಿಳಿಲಿಕ್ಕೆ ಹೋದರೆ ಯುಗ ಯುಗಗಳು ಕೂಡ ನಿನಗೆ ಜ್ಞಾನ ಆಗೋದಿಲ್ಲ. ಆದರೆ ಅಳತೆಗೆ ಬಂದಂಥ ಪಿಂಡಾಂಡದಲ್ಲಿ ಅಳತೆ ಇಲ್ಲಂಥ ಬ್ರಹ್ಮಾಂಡ ಅಡೆಯೋದು ನೋಡ್ರಿ. ಇದೆಂತ ಆಶ್ಚರ್ಯ ಅಂತ ನೋಡಿದ್ರೆ ಸಣ್ಣದಾದ ಶರೀರ, ಜಗತ್ತು ಎಷ್ಟು ದೊಡ್ಡದಾದಂತ. ಆ ಜಗತ್ತಿನಲ್ಲಿ ಇರುವಂಥ ಎಲ್ಲ ವಸ್ತುಗಳ ಸಮೇತವಾಗಿ ಈ ಪಿಂಡಾಂಡದಲ್ಲಿ ಇದೆ ಎಂದಾಗ ಸ್ವಲ್ಪ ಸಾಧನೆ ಮಾಡಿದ್ರೆ ಎಲ್ಲ ತಿಳ್ಕೊಂತಿದ್ದಂದ್ರು. ಅದಕ್ಕೆ ಯಾವುದನ್ನು ತಿಳಿದ್ರೆ ಎಲ್ಲವನ್ನು ತಿಳಿದಂಗೆ ಆಗ್ತದೋ ಅದನ್ನು ತಿಳಿ ಅಂದರು. ಅಲ್ಲಿ ಜ್ಞಾನವನ್ನು ತಿಳಿದ್ರೆ ಅಂತ ಅರ್ಥ. ಎಲ್ಲ ಶಾಸ್ತ್ರಗಳು ತಿಳಿದಂಗೆ ಆಗ್ತದೆ. ಇಲ್ಲಿ ಪಿಂಡಾಂಡವನ್ನು ತಿಳಿ ಅಂದರು. ಇದನ್ನು ತಿಳ್ಕೊಂಡ್ರೆ ನೀ ಎಲ್ಲ ತಿಳಿದಂಗೆ ಅಂತ, ಎಲ್ಲ ತಿಳಿತಿದ್ದೆ. ಹಾಗಾಗಿ ಇಲ್ಲಿ ಮುಂದಿನ ಶ್ಲೋಕದಲ್ಲಿ ಏತಾಂ ಯುಹೂತಿಂ ಯೋಗಂ ಚ ಮಮಯೋ ವಿತ್ತಿ ತತ್ವತ ಸ ವಿಕಂಪೇನ ಯೋಗೇನ ಯಜ್ಯತೆ ನಾತ್ರ ಸಂಶಯ ಅಂತ ಈ ಒಳ್ಳೆ ಶ್ಲೋಕದಲ್ಲಿ ಹೇಳ್ತಾರ.
ಈ ಒಂದು ಇರುವಿಕೆಯನ್ನು, ಈ ವಿಭೂತಿ ಯೋಗವನ್ನು ಯಾರು ಯಥಾರ್ಥವಾಗಿ ತಿಳಿದುಕೊಳ್ಳುವರೋ ಅವರು ನಿಶ್ಚಲವಾದ ಯೋಗದಿಂದ ಕೂಡಿಕೊಂಡಿವರಾಗುತ್ತಾರೆ. ಇದರಲ್ಲಿ ಸಂದೇಹವಿಲ್ಲ. ಸಂಶಯ ಇಲ್ಲದಂತೆ ಮುಕ್ತರಾಗ್ತಾರೆ. ಅವ್ರು ಸಂಶಯನೇ ಬರಂಗಿಲ್ಲ ಅಂತ. ಇನ್ನು ಇಷ್ಟು ಬರೀ ಕೇಳಿ 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 ಎಷ್ಟೋ ಜನ ಸಂಶಯ ಇರೋವು. ಏನು ಮಾಡೋದಿಲ್ಲಿ, ಬರೇ ಕೇಳೋದಂತ. ಯಾಕೆ ಕೇಳೋದು? ಶಬ್ದದಿಂದ ಹುಟ್ಟಿದಂಥ ಅಜ್ಞಾನವನ್ನು ಸುಶಬ್ದದಿಂದ ನಾಶ ಮಾಡಬೇಕು. ಸುಶಬ್ದ ಅಂದರೆ ವೇದಗಳು, ಸುಶಬ್ದ ಅಂದರೆ ಗುರುವಿನ ಉಪದೇಶದ ವಚನಗಳಿಂದಲೇ ಈ ಅಶಬ್ದದಿಂದ ಉಂಟಾದ ಅಜ್ಞಾನವನ್ನು ಸುಶಬ್ದದಿಂದ ಬೋಧಿಸಿ ಸುಜ್ಞಾನವನ್ನು ಸೃಷ್ಟಿ ಮಾಡಲಾರ. ಹಾಗಾಗಿ ಈಶಾ ವಯಸ್ಸವಿದಂ ಸರ್ವಂ ವಾಸುದೇವ ಸರ್ವಮಿತಿ, ಈ ಎಲ್ಲ ವನವೆಲ್ಲ ನೀವೇ ಅಂತ ಮಹಾತ್ಮರು ಹೇಳಿದರು. ಮನದೊಳಗಿನ ದೇವತರುವೆಲ್ಲ ನೀನೇ ಅಂತ ಹೇಳಿದರು. ತರುವಿನೊಳಗಾಗವ ಖಗ ಮೃಗವೆಲ್ಲ ನೀವೇ. ಚೆನ್ನ ಮಲ್ಲಿಕಾರ್ಜುನ ಸರ್ವಭರಿತನಾಗಿ ನನಗೆ ಮುಖ ದೂರ ಅಂತ ಅಕ್ಕಮಾದೇವಿ ಕೂಡ ಹೇಳ್ತಾರೆ. ಈ ವಚನದಂತೆ ಜೀವ ಹಾಗೂ ಚರ ಅಚರವೆಲ್ಲವೂ ಪರಮೇಶ್ವರನ ವಿಭೂತಿ ಅಂತ. ಇದನ್ನು ನೋಡಿದರೆ ಇದು ವಿಭೂತಿ. ಸರ್ವ ಜೀವರಾಶಿಗಳಲ್ಲಿ ಇದು ಆದಿಲ್ಲ. ಜಂಗಮ ನಿಂತಲ್ಲೇ ನಿಲ್ಲುವಂಥ ಗಿಡ ಮರಗಳಲ್ಲಿ ಸಹಿತವಾಗಿ ಮತ್ತು ತಿರುಗಾಡುವಂಥ ಖಗ ಮೃಗ ಮನುಷ್ಯ ದೇವತೆಗಳ ಮೊದಲಾದಿ ಎಲ್ಲರಲ್ಲಿ ದೃಶ್ಯಮಾನವಾಗಿ ತೋರುವ ಜಗತ್ತೆಲ್ಲವೂ ಪರಮೇಶ್ವರನ ವಿಶ್ವರೂಪ ಅಂತ. ಪರಮಾತ್ಮನ ರೂಪನೇ ಆದ ಜಗತ್ತು ಅಂದರೆ ಮೊದಲೇ ಹೇಳಿದ್ದು ಬಿಡಬಾರದು. ಇಲ್ಲಿ ಸರ್ವಾತ್ಮಕ ದೃಷ್ಟಿಯಿಂದ ತಿಳಿಲಿಕ್ಕೆ ಹೋದ್ರೆ ಕಷ್ಟ ಅದ. ನೇತ್ಯಾತ್ಮಕ ದೃಷ್ಟಿಯಿಂದ ಸರ್ವವು ಅಂದ್ರೇನು? ನಾಮರೂಪ ಬಿಟ್ಟು ಅಸ್ಯಘಾತಿ ಪ್ರಿಯ ಸ್ವರೂಪ ಏನದ ಅದು ಸರ್ವವು. ಹಾಗೆ ಅವರೇ ಬರೆದ ಆಭರಣ ರೂಪಗಳಲ್ಲಿ ತೋರುವ ಎಲ್ಲವೂ ಬಂಗಾರವೇ, ಇಲ್ಲಂತಲ್ಲ. ಅದರಂತೆ ಸಂಸಾರದಲ್ಲಿ ಯಾರೊಬ್ಬ ಪರಮಪುರುಷನು ಅನೇಕ ಭಾವಗಳು ಸರ್ವವು ಪರಮಾತ್ಮನಾದ ಮೇಲೆ ತಾನು ಸರ್ವದರಲ್ಲಿ ಸೇರಿರುವುದರಿಂದ ತಾನೂ ಪರಮಾತ್ಮನೇ. ಆಭರಣದಾಗ ಸೇರಿದಾಗ ಅಂಗಡಿಗೆ ತಗೊಂಡು ಹೋದರೆ ಇದ್ರಾಗ ಆಭರಣ ಬಂಗಾರ ಎಲ್ಲ ಹೋಗಂತಾನೇನು? ಬಂಗಾರದ ಅಂಗಡಿಯವರು ಬಂಗಾರವನ್ನು ಎಷ್ಟು ಬೆಲೆಗೆ ತಗೊಂತಿದ್ದ ಬಂಗಾರ, ಅದೇ ಬೆಲೆಗೂ ಆಭರಣ ಕೊಡ್ತಾನೆ ನೋಡ್ರಿ. ಬಂಗಾರ ಏನು ಬೆಲೆ ಅದ, ಆಭರಣಕ್ಕೆ ಅಷ್ಟೇ ಬೆಲೆ. ಬಹಳ ಆದರೆ ಏನೋ 1 ಗ್ರಾಮು ಅಂಥದ್ದೆಲ್ಲ ತೆಗಿತಾನೆ, ಕಲ್ಮಶ ತೆಗಿತಾನೆ. ಅದ್ರಾಗ ನಾಮರೂಪ ತೆಗಿತಾನೆ. ನಾಮರೂಪ ತೆಗಿತಿರಲಿಲ್ಲ. ಬೆಲೆ ಬಂಗಾರಕ್ಕಿದ್ದ ಆಭರಣಕ್ಕಾದಲ್ಲ. ಅದರಂತೆ ಪರಮಾತ್ಮನಿಗಿದ್ದಂಥ ಸ್ವರೂಪವೇ ಜಗತ್ತಿಗಾದ ನೋಡಿ. ಜಗತ್ತಿನಲ್ಲಿ ಸ್ವಲ್ಪ ಇರ್ತದೆ ಧೂಳು, ಅದನ್ನು ತೆಗೆದು ನೋಡಬೇಕು. ತೆಗೆದು ನೋಡಿ ಸ್ವಚ್ಛ ಕಾಣ್ತದೆ ಮತ್ತೆ. ಹಾಗಾಗಿ ಪರಮಾತ್ಮನೇ, ಈ ಜ್ಞಾನವೇ ನಿಜವಾದ ಜ್ಞಾನ. ಈ ರೀತಿ ನಾನೇ ಪರಮಾತ್ಮ, ಸರ್ವೂ ಪರಮಾತ್ಮ ಸ್ವರೂಪ ಅಂತ ಹೇಳುವುದೇ ನಿಜವಾದ ಜ್ಞಾನ. ಈ ಒಂದು ತಿಳಿಬೇಕಾದ್ರೆ ಇದಕ್ಕೆ ವಿವೇಕ ಅಂತದ, ಸುಮ್ಮನೆ ತಿಳಿದನೆ ಇದು. ಇದಕ್ಕೆ ವಿವೇಕ ಅಂತ ಕರೆದಲ್ಲ, ಶಾಸ್ತ್ರಗಳಲ್ಲಿ ಸುವಿವೇಕ ಅಂದ. ಆ ಸುವಿವೇಕ ಏನದ, ನಿನ್ನಲ್ಲಿ ಅತ್ಯಂತ ಶ್ರೇಷ್ಠವಾದ ವಿವೇಕ ಇರಬೇಕು. ಮೊದಲೇ ಹೆಜ್ಜೆ ಅದು. ವಿವೇಕ ಯಾವಾಗ ಹೋಯ್ತಿಲ್ಲ ಮನುಷ್ಯನಿಗೆ ಎಲ್ಲವೂ ಕೂಡ ಕೆಟ್ಟು ಹೋಗ್ತಾವ. ನಾನು ಮೊನ್ನೆ ಹೇಳಿಲ್ಲ,
ಮೊದಲೇದು ಕೆಟ್ಟಿತ್ತು ಅಂದರೆ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಕೆಟ್ಟ ಹೋಗ್ತಾನೆ. ಹಾಲು ಕೆಟ್ಟಿತ್ತು ಅಂದರೆ ಕೆಟ್ಟ ಹಾಲಿನಲ್ಲಿ ಮಾಡಿದ ಪದಾರ್ಥ ಎಲ್ಲ ಕೆಟ್ಟೋತಾವ, ಚುಲಾತಾವ, ಕೆಟ್ಟ ಹೋಗ್ತಾವ. ಹಾಗೆ ಮೂಲ ಶಾಸ್ತ್ರದಲ್ಲಿ ಏನು ಬೇಕಾಗ್ಯದ ನನಗಂದ್ರೆ ಶ್ರೀಮಂತಿಕೆ, ಬಡತನ, ಬುದ್ಧಿವಂತಿಕೆ ಇವು ಬೇಕಾಗಿಲ್ಲ ತಮ್ಮ. ಮೂಲ ಸುವಿವೇಕ ಬೇಕಂತ. ಅದೊಂದಿಲ್ಲ ಎಲ್ಲವೋ ನಮ್ಮಲ್ಲಿ ಅವ ಅಂದ್ರೆ ಗೋಸು ಕೆಟ್ಟೋಗ್ಯಾವ ಅಂತ ಅರ್ಥ. ನೀವು ಮಾಡಿದ್ದು ಎಲ್ಲ ಕೆಟ್ಟೋಗ್ಯಾವ. ಹೀಗೆ ಪರಮಾತ್ಮನ ವಿಭೂತಿ ಅಂದರೆ ಅವನನ್ನು ಇದ್ದಕ್ಕೆ ಇದ್ದಂತೆ ತಿಳಿದುಕೊಂಡು ಅಂತರಂಗಲ್ಲಿ ದೃಢ ಮಾಡಿದರೆ ಅದು ಚಿದ್ಭಸ್ಮವನ್ನು ಧರಿಸದಂತೆ. ಇದು ಇಲ್ಲದೆ ನೀನು ಭಸ್ಮವನ್ನು ಧರಿಸಿದರೆ ಆದಡೆ ನಾವು ಹಚ್ಚುತ್ತವಲ್ಲ ವಿಭೂತಿ, ಹೆಂಡದ ಗಡಿಗೆ ಪೂಜೆ ಮಾಡಿದಂಗಂತ. ಹೆಂಡದ ಗಡಿಗೆ ವಿಭೂತಿ ಹಚ್ಚಂಗಿಲ್ಲ ಅದರಂತೆ ಅಂತ ನೀನು ಒಳಗೆ ವಿಚಾರ ಮಾಡು. ಹೊರಗೆ ಹಚ್ಚು ಅಥವಾ ಬಿಡು, ಹಚ್ಚಿದ್ರೆ ಒಳ್ಳೆಯದು. ಯಾಕಂದ್ರೆ ಒಳಗಿನ ವಿಭೂತಿಯನ್ನು ಎಲ್ಲರಿಗೂ ನೋಡೋಕ್ಕಾಗೋದಿಲ್ಲ. ನೀನು ಹೊರಗಡೆ ಇರುವಂಥ ವಿಭೂತಿಯನ್ನು ಎಲ್ಲರೂ ನೋಡಿ ಆನಂದ ಪಡ್ತಾರ ಅನ್ನೋ ಭಾವಕ್ಕಾಗಿ ಈ ರೀತಿ ತಿಳ್ಕೋಬೋದೇ ವಿಭೂತಿ ಯೋಗ ಅನ್ನೋ ಮಾತನ್ನು ಹೇಳಿದರು. ಇಲ್ಲಿಗೆ ಸಮಯ ಆಗಿದೆ. ಇವತ್ತಿನ ಪುಷ್ಪಗಳನ್ನು ಗುರುಪಾದಕ್ಕೆ ಸಮರ್ಪಿಸಿ ನಾವು ನೀವು ಧನ್ಯರಾಗೋಣ ಅನ್ನೋ ಮಾತನ್ನು ಹೇಳ್ತಾ, ನಾಳೆ ದಿನ ನಾವು ನಮ್ಮ ಗುರು ಬೆಳಗದ ಕೆಲವು ಕಾರ್ಯಗಳು ಅನಿವಾರ್ಯವಾಗಿ ಬಿಡಲಿಕ್ಕೆ ಅಸಾಧ್ಯವಾದ ಕಾರಣ ನಾಳೆ ದಿನ ದೇವದುರ್ಗ ಭಾಗದ ಕಡೆ ಹೋಗಿ ಅಲ್ಲಿರುವಂಥ ಒಂದು 2 ಕಾರ್ಯಗಳಲ್ಲಿ ಭಾಗಿಯಾಗಿ ಮತ್ತೆ ಮರಳಿ ರಾಯಚೂರಿಗೆ ಬಂದು, ರಾಯಚೂರಲ್ಲಿ ನಮ್ಮ ರಾಜೇಶ್ ನೋಡಿ ನಮ್ಮ ಕಾರಿಗೆ ಯಾವಾಗಲೂ ಬರ್ತಾನೆ. ರಾಜೇಶ್ ಅವರ ಸಂಬಂಧಿಕರ ಒಂದು ಮದುವೆಯಾದ ಆ ಮದುವೆ ಕಾರ್ಯದಲ್ಲಿ ಭಾಗಿಯಾಗಿ ಮತ್ತೆ ಇಲ್ಲಿಗೆ ಬರಬೇಕಂತ ವಿಚಾರ ಅದ. ಹಾಗಾಗಿ ಅದೇ ಪ್ರಕಾರವಾಗಿ ನಿನ್ನೆ ದಿನ ನಮ್ಮ ಬಹಳ ದಿನದಿಂದ ಹೇಳ್ತಾ ಇರತಕ್ಕಂಥ ಕೇಮ್ಲಾಪುರ ನಮ್ಮ ಶ್ರೀಮಠದ ಗುರು ಬಳಗ ಮತ್ತು ನಮ್ಮ ಶಿಷ್ಯ ಬಳಗ, ಅದರಲ್ಲಿ ಒಬ್ಬರಾದಂಥ ನಾವು ಗುಂಡು ಅಂತ ಕರಿತೀವಿ, ಆತನ ಹೆಸರು ಸಿದ್ದಪ್ಪ ಅಂತೇಳಿ, ಅವರ ಚಿಟ್ಟಿ ಅಂತ ಏನು ಕರಿತೀವಿ ಆ ಎಲ್ಲ ಬಳಗದವರೇ ಅವರು, ಸಂಬಂಧಿಕರು, ಊರಿಗೂರ ಸಂಬಂಧ. ಹಾಗಾಗಿ ಸುಮಾರು ದಿನಗಳಿಂದ ಹೇಳಿದ್ರು ಅವರು, ಮೇ 8ನೇ ತಾರೀಕಿಗೆ ಅಲ್ಲಿ ಕಾಡಸಿದ್ದೇಶ್ವರ ಅಂತ ಗುಡಿ ಅದಲ್ಲ, ಆ ದೇವಸ್ಥಾನದಲ್ಲಿ ಮದುವೆ ಇದೆ, ತಾವು ಬರಬೇಕಂತ ಹೇಳಿದರು. ಸುಮಾರು 1 ತಿಂಗಳ ಹಿಂದೆ ಹೇಳಿದ ಮಾತು ಆಗಲಿ ಅಂತ ಹೇಳಿದ್ವಿ. ಅವರು ಕೂಡ ಪತ್ರಿಕೆಯನ್ನು ನಾವು ಬರ್ತೀವಿ ಅಂತ ಹೇಳಿದಾಗ, ದೂರ ದಾರಿ ಯಾರು ಬರೋದು ಬೇಡ, ಯಾರು ಹೊಸದಾಗಿರ್ತಕ್ಕಂಥವರೆಲ್ಲ ಎಲ್ಲವೂ ನಮ್ಮ ಬಳಗದ, ಎಲ್ಲರಿಗೆ ನಾವು ಹೇಳ್ತೀವಿ, ನೀವು ಏನು ವಿಚಾರವನ್ನು ಮಾಡೋದು ಬೇಡ ಅಂದರೂ ಕೂಡ ಕೊನೆಗೆ ಪತ್ರಿಕೆ ಆದರೂ ಕಳಿಸ್ಬೇಕಂತೇಳಿ ನಿನ್ನೆ ಕೊರಿಯರ್ ಸರ್ವಿಸಲ್ಲಿ ಲಗ್ನ ಪತ್ರಿಕೆಯನ್ನು ಕಳಿಸ್ಯಾರ. ಹೋಗುವಾಗ ಆ ಪತ್ರಿಕೆಯನ್ನು ತೆಗೆದುಕೊಂಡು ಹೋಗ್ರಿ, ಮುಂದಿನ ದಿನಗಳಲ್ಲಿ ತಮಗೆ ಹೇಗೆ ಅನುಕೂಲ ಆಗುತ್ತದೆ ಆ ಪ್ರಕಾರ ವಿಚಾರವನ್ನು ಮಾಡ್ರಿ ಅನ್ನುವ ಮಾತನ್ನು ಹೇಳ್ತಾ ಮಂಗಲವನ್ನು ಹೇಳ್ರಿ. ಸದಾ ಬೆಳಗುತ್ತದ ಜ್ಯೋತಿ, ಈ ಜ್ಯೋತಿ ಸದಾ ಬೆಳಗುತ್ತದ ಜ್ಯೋತಿ, ಸದಾ ಬೆಳಗುತ್ತದ ಜ್ಯೋತಿ, ಜ್ಯೋತಿ ಸದಾ ಬೆಳಗುತ್ತದ ಜ್ಯೋತಿ,
ಸದಾ ಬೆಳಗುತ್ತದ ಹೃದಯ ಕಮಲದಲ್ಲಿ ಸದಾ ಬೆಳಗುತ್ತದ ಹೃದಯ ಕಮಲದ ಈಕೋ ನೋಡಿಲ್ಲಾದ ಸಖಿ ಸದಾ ಬೆಳಗುತ್ತ ಜ್ಯೋತಿ ಈ ಜ್ಯೋತಿ ಸದಾ ಬೆಳಗುತ್ತದ ಜ್ಯೋತಿ ತಾನೆ ತಾನೆ ಕುಳಿತು ತನ್ನೊಳು ಏನು ಕಳವ ತುಂಬಿ ತಾನೆ ತಾನೆ ಕುಳಿತು ತನ್ನೊಳು ಏನು ಕಳವ ತುಂಬಿ ಏನು ಹೇಳಲಿ ಸ್ವಾನುಭಾವದಿ ಏನು ಹೇಳಲಿ ಸ್ವಾನುಭಾವದಿ ಕೂನ ತೋರಿದ ಜ್ಞಾನ ಮೂರ್ತಿ ಸದಾ ಬೆಳಗುತ್ತದ ಜ್ಯೋತಿ ಈ ಜ್ಯೋತಿ ಸದಾ ಬೆಳಗುತ್ತದ ಜ್ಯೋತಿ ಎಲ್ಲರೋಳು ಬೆರೆದು ನಿಜ ಸುಖದಲ್ಲಿ ತಮಯ್ಯ ಮರೆದು ಎಲ್ಲರೋಳು ಬೆರೆದು ನಿಜ ಸುಖದಲ್ಲಿ ಮೈಯ ಮರೆದು ಅಲ್ಲ ಹೌದು ಇಲ್ಲೇ ಉಂಟು ಅಲ್ಲ ಹೌದು ಇಲ್ಲೇ ಉಂಟು ಬಲ್ಲ ಮಾತ್ಮರೊಳು ಸ್ಥೂಲ ಸೂಕ್ಷ್ಮದಿ ಸದಾ ಬೆಳಗುತ್ತದ ಜ್ಯೋತಿ ಈ ಜ್ಯೋತಿ ಸದಾ ಬೆಳಗುತ್ತದ ಜ್ಯೋತಿ ನಿತ್ಯ ನಿರುಪಾದಿ ಉಪಾದಿಗೆ ಅತ್ತಲೆ ಬೆಳಗಿದಿ ನಿತ್ಯ ನಿರುಪಾದಿ ಉಪಾದಿಗೆ ಅತ್ತಲೆ ಬೆಳಗಿದೆ ಸತ್ಯಚಿದಾನಂದನಾಗಿ ಸತ್ಯಚಿದಾನಂದನಾಗಿ ಎತ್ತ ನೋಡಿದರೆ ಅತ್ತನೆಯಾಗಿ ಸದಾ ಬೆಳಗುತ್ತದ ಜ್ಯೋತಿ ಈ ಜ್ಯೋತಿ ಸದಾ ಬೆಳಗುತ್ತದ ಜ್ಯೋತಿ ಸದಾ ಬೆಳಗುತ್ತದ ಹೃದಯ ಕಮಲದಲ್ಲಿ ಸದಾ ಬೆಳಗುತ್ತದ ಹೃದಯ ಕಮಲದಲ್ಲಿ ಇಕೋ ನೋಡು ಇಲ್ಲದ ಸಖಿ ಸದಾ ಬೆಳಗುತ್ತದ ಜ್ಯೋತಿ ಈ ಜ್ಯೋತಿ ಸದಾ ಬೆಳಗುತ್ತದ ಜ್ಯೋತಿ ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಸ್ವಾಮಿ ಮಹಾರಾಜ್ ಕಿ ಜೈ ಶ್ರೀ ಸದ್ಗುರು ಶಿವಪುತ್ರ ಸ್ವಾಮಿ ಮಹಾರಾಜ್ ಕಿ ಶ್ರೀ ಸದ್ಗುರು ಬಸವಾನಂದ ಸ್ವಾಮಿ ಮಹಾರಾಜ್ ಕಿ ಶ್ರೀ ಸದ್ಗುರು ಅಭಿನಂದನ ಮಹಾರಾಜ್ ಕಿ सकल साधु संत महाराज की जय मंगलम।